ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ವಾಸಿಸ್ತಕ್ಕಂತಹ ಮನೆಗಳಾಗ್ಬೋದು, ನಮ್ಮ ಜೀವನ ಶೈಲಿಗಳಲ್ಲಾಗ್ಬೋದು, ಅನೇಕ ಶುಭ ಒಂದು ಸೂಚನೆಗಳು ಸಿಗ್ತಾ ಇರುತ್ತೆ, ಶುಭ ಶಕನಗಳು ಬರ್ತಾ ಇರುತ್ತೆ, ಹಾಗೆ ಅಶುಭ ಶಕನಗಳು ಬರ್ತಾ ಇರುತ್ತೆ. ಆ ಅಶುಭ ಶಕನಗಳಲ್ಲಿ ಒಂದು ವಿಶೇಷವಾಗಿ ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು, ಕೆಲವರಿಗೆ ಈ ಪ್ರಶ್ನೆಗೆ ಉತ್ತರ ಸಿಗದೆ ಹಾಗೆ ಒದ್ದಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹೀಗಾದರೆ ಹೇಗಪ್ಪ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡಿರ್ತಕ್ಕಂಥದ್ದು. ಅದು ಯಾವುದೆಂದರೆ ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ನಾವು ವಾಸಿಸ್ತಕ್ಕಂಥ ಜಾಗಗಳಿರ್ಬೋದು, ಫ್ಯಾಕ್ಟ್ರಿಯಲ್ಲಿರ್ಬೋದು, ಅಥವಾ ನಾವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿರ್ಬೋದು. ಆಕಸ್ಮಿಕವಾಗಿ ಅಗ್ನಿಸ್ಪರ್ಶ ಆದರೆ, ಬೆಂಕಿ ಎಲ್ಲೋ ಒಂದು ಕಡೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆ ನಾವು ವಾಸಿಸ್ತಕ್ಕಂಥ ಮನೆ ಅಥವಾ ವ್ಯಾಪಾರ ಸ್ಥಳ ಅಥವಾ ಕಾರ್ಖಾನೆ ಇರ್ಬೋದು, ಎಲ್ಲೋ ಒಂದು ಕಡೆ ಒಂಚೂರು ಬೆಂಕಿ ನಮಗೆ ಆ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಶಾರ್ಟ್ ಸರ್ಕ್ಯೂಟ್ ಇರ್ಬೋದು, ಆಕಸ್ಮಿಕ ಬೆಂಕಿ ಇರ್ಬೋದು, ಯಾವುದೋ ಒಂದು ರೀತಿಯಿಂದ ನಮಗೆ ತಕ್ಷಣವೇ ಬೆಂಕಿ ಕಾಣಿಸಿದಾಗ ಅದು ಶುಭವಾ ಅಶುಭವಾ, ಅದರಿಂದ ಏನಾದರೂ ತೊಂದರೆಗಳಾಗತ್ತಾ, ಅದರಿಂದ ಏನಾದರೂ ಮುಂದೆ ಕೆಟ್ಟ ಸೂಚನೆಗಳಿರುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ. ನಾವು ಮನೆಯಲ್ಲಾಗಲಿ, ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಗ್ಯಾಸ್ನಿಂದ ಇನ್ನೊಂದರಿಂದ ದೀಪ ಹಚ್ಚಿರ್ತೀವಿ, ದೀಪದಿಂದ ಆಗ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಒಂಚೂರು ಅಗ್ನಿ ನಮಗೆ ಕಾಣಿಸ್ಕೊಂಡಾಗ ತಕ್ಷಣವೇ ನಾವು ಅದನ್ನು ನಂದಿಸಿದ್ರೂ ಕೂಡ ಅದು ನಮಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಆ ಜಾಗದ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ಸೂಚಿಸುತ್ತೆ. ಎಲ್ಲೋ ಒಂದು ಕಡೆ ನಕಾರಾತ್ಮಕ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು ಅಲ್ಲಿ ಓಡಾಡ್ತಾ ಇದೆ, ನೀವು ಜಾಗೃತರಾಗಿ. ನಾವೇನಾಗುತ್ತೆ, ತಕ್ಷಣ ಬಾಡಿಗೆ ಮನೆಯಲ್ಲಿರ್ತೀವಿ, ಇದ್ದಕ್ಕಿದ್ದಾಗೆ ಈ ಥರದ ಒಂದು ಸೂಚನೆ ಕಾಣಿಸಿದಾಗ ಯಾರೋ ಹತ್ರ ಕೇಳಿದಾಗ 3 ತಿಂಗಳು ಆ ಮನೆ ಬಿಟ್ಬಿಡಿ, ಇಲ್ಲ 6 ತಿಂಗಳು ಬಿಟ್ಬಿಡಿ, ಇಲ್ಲ ವರ್ಷ ಬಿಟ್ಬಿಡಿ ಅಂತಾರೆ. ಆಗ ಎಲ್ಲರೂ ಕೂಡ ಶ್ರೀಮಂತಿಕೆಯಿಂದ ಇರಲ್ಲ, ಮಧ್ಯಮ ವರ್ಗದವ್ರು ಇರ್ತಾರೆ, ಮನೆ ಬಿಡೋಕೆ ಅನುಕೂಲ ಇರೋದಿಲ್ಲ, ಕಷ್ಟಗಳಿರುತ್ತೆ, ತೊಂದರೆಗಳಿರುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಎಲ್ಲವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆದಾಗ ತಕ್ಷಣ ಮನೆ ಬಿಡಬೇಕಾಗಿಲ್ಲ. ಆ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು. ಆ ಮನೆಯಲ್ಲಿ ಸ್ವಲ್ಪ ತೀರ್ಥಗಳನ್ನು, ದೇವಾಲಯದಾಗ್ಬೋದು, ಕ್ಷೇತ್ರಗಳಾಗಬಹುದು, ತೀರ್ಥಗಳ ತಂದು ಆ ಮನೆಯಲ್ಲಿ ಪರಿಪೂರ್ಣವಾಗಿ ಕಂಟಿನ್ಯೂಸ್ ಆಗಿ 9 ದಿನ ಆ ಮನೆಯಲ್ಲಿ ಆ ತೀರ್ಥಗಳಿಂದ, ಉಪ್ಪಿನಿಂದ, ಅರಿಶಿನದಿಂದ ಮನೆಯನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡಿಕೊಂಡಿದ್ದೆ ಆದರೆ ಆ ರೀತಿಯ ಬೆಂಕಿ ಕಾಣಿಸ್ಕೊಂಡಂತಹ ಒಂದು ಕೆಟ್ಟ ಫಲ, ಮುನ್ಸೂಚನೆಯ ಫಲ ಕೂಡ ಶುಭ ಫಲವಾಗಿ ಮಾರ್ಪಡುತ್ತೆ. ಫ್ಯಾಕ್ಟ್ರಿಯಲ್ಲೂ ಅಷ್ಟೇ, ಎಷ್ಟೋ ಜನ ನೋಡಿದ್ದೀವಿ, ಒಂದು ಫ್ಯಾಕ್ಟ್ರಿಯಲ್ಲಿ ಸಣ್ಣ ಬೆಂಕಿ ಬಿತ್ತು ಅಂದರೆ ತಕ್ಷಣ ಹೇಳ್ಬಿಡ್ತಾರೆ ಫ್ಯಾಕ್ಟ್ರಿ ಬಿಟ್ಬಿಡಿ ಅಂತಾರೆ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಹಾಗಾಗಿ ಅದು ನಮಗೇನು ತೋರಿಸುತ್ತೆ, ಅಗ್ನಿದೇವ, ಅಗ್ನಿ ಏನು ಅಂದರೆ ಇವತ್ತು ಹೋಮ ಹವನ ಯಜ್ಞ ಎಲ್ಲ ಮಾಡ್ತೀವಲ್ವ, ಈ ಯಜ್ಞಗಳಲ್ಲೂ ಕೂಡ, ಈ ಹೋಮಗಳಲ್ಲೂ ಕೂಡ ಬೆಂಕಿಗೆ ಅಥವಾ ಆ ಒಂದು ಅಗ್ನಿಗೆ ನಾವು ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ ಭಗವಂತನಿಗೆ ಸ್ವಾಹ ಮುಖಾಂತರ ನಾವು ಅರ್ಪಣೆ ಮಾಡ್ತೀವಿ. ಸ್ವಾಹ ಮುಖಾಂತರ ಅದು ದೇವರಿಗೆ ಅರ್ಪಣೆ ಆಗುತ್ತೆ. ಅದೇ ಬೆಂಕಿ ಮನೆಗಳಲ್ಲಿ ಬಿದ್ದಾಗ, ಫ್ಯಾಕ್ಟ್ರಿಯಲ್ಲಿ, ಅದೊಂಚೂರು ಮುಂದಿನ ದಿನಗಳಲ್ಲಿ ಸೂಚನೆ, ಒಂದು ಸ್ವಲ್ಪ ಹುಷಾರು, ಜಾಗ್ರತೆ ಅಂತ. ಹಾಗಾಗಿ ಶುದ್ಧಿ ಮಾಡಿಕೊಂಡ್ರೆ ಹೋಯ್ತು. ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ಆ ರೀತಿಯ ಒಂದು ಶುದ್ಧಿ ಮಾಡಿಕೊಂಡು ಆ 4 ದಿಕ್ಕುಗಳಲ್ಲಿ ವಿಶೇಷವಾಗಿ ಭಗವಂತನ ಒಂದು ಮೂರ್ತಿಗಳನ್ನು, ಭಗವಂತನ ಬಿಂಬಗಳಿಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮನೆ ಬಿಡಬೇಕಾಗಿಲ್ಲ, ಫ್ಯಾಕ್ಟ್ರಿ ಬಿಡಬೇಕಾಗಿಲ್ಲ. ಇದು ಸೂಚನೆ ಅಂತ ಹೇಳ್ತಾ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.